ಹಾಯ್ ಎಲ್ಲರಿಗೂ ನಮಸ್ಕಾರ. ರೀಸೆಂಟಾಗಿ ನಮಗೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಸಿಕ್ಕಿತ್ತು. ಈ ಫ್ರೀಲ್ಯಾನ್ಸಿಂಗ್ ವರ್ಕ್ ಯಾವ ಥರ ಅಂದರೆ, ನಾನು ಡಾಕ್ಟರ್ಸ್ದು ವೀಡಿಯೋಸ್ನ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅವ್ರಿಗೆ ಕೊಡ್ತೇನೆ. ಅವರು ಆ ವೀಡಿಯೋಸ್ನ ಅವ್ರ ಯೂಟ್ಯೂಬ್ ಚಾನಲ್ ಒಳಗೆ ಹಾಕ್ಯಂತಾರೆ. ಈಗ ಆ ವೀಡಿಯೋಸ್ನ ಪೇಷಂಟ್ಸ್ ನೋಡ್ಬೋದು, ಆಮೇಲೆ ಹೆಲ್ತ್ ರಿಲೇಟೆಡ್ ಯಾರಿಗಾರ ಇನ್ಫಾರ್ಮೇಶನ್ ಬೇಕಂದ್ರೆ ಅವ್ರು ನೋಡ್ಬೋದು. ಸೊ ಇದು ನನಗೆ ಸಿಕ್ಕಿರೋ ಪ್ರಾಜೆಕ್ಟ್. ಇವಾಗ ಮೇನ್ ಮ್ಯಾಟರ್ ಏನಂದ್ರೆ, ಹೆಂಗೂ ಶೂಟ್ ಹೊಂಟಿದ್ದೆ, ಇವಾಗ ಇದನ್ನ ಒಂದು ಬ್ಲಾಗ್ ಮಾಡಿಬಿಟ್ರೆ ಫ್ರೀಲ್ಯಾನ್ಸಿಂಗ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತು. ನಾನು ಫ್ರೀಲ್ಯಾನ್ಸಿಂಗ್ ಬಗ್ಗೆ ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಫ್ರೀಲ್ಯಾನ್ಸಿಂಗ್ ಹೆಂಗ್ ಸಿಗ್ತೈತಿ, ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಯಾವ ತರ ಇರ್ತಾವ, ಅಂದ್ರೆ ಪ್ರಾಜೆಕ್ಟ್ಸ್ ಹೆಂಗ್ ಸಿಗ್ತಾವ, ಅದು ಕಂಪ್ಲೀಟ್ ಡೀಟೇಲ್ ಮಾಡಿದ್ದೆ ನಾನು. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ಇಲ್ಲಿ ಮ್ಯಾಲ ಐ ಬಟನ್ ಒಳಗೆ ವಿಡಿಯೋ ಸಜೆಸ್ಟ್ ಆಗುತ್ತೆ. ಅಂಡ್ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫ್ರೀಲ್ಯಾನ್ಸಿಂಗ್ ಬಗ್ಗೆ ಎಕ್ಸ್ಟ್ರಾ ನಾಲೆಜ್ ಬೇಕಂದ್ರೆ ಆ ವಿಡಿಯೋ ಹೋಗಿ ನೋಡ್ರಿ. ಆ ವಿಡಿಯೋ ಬಿಗ್ನರ್ಸ್ ಕಷ್ಟ. ಈ ವಿಡಿಯೋ ಒಳಗೆ ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಸಿಗ್ತೈತಿ ಅದು ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ಗೊತ್ತೈತಿ ಅಷ್ಟು ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ಮಳೆ ಬರತೈತಿ ಫ್ರೆಂಡ್ಸ್. ನಾನು ಇವತ್ತು ಶೂಟ್ಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಅವನು ಮಳೆ ಬರೋ ಸ್ಟಾರ್ಟ್ ಆಗ್ಬಿಟ್ಟೈತಿ. ಇದೇ ಕ್ಯಾಮ್ರಾ ಒಳಗೆ ನಾನು ಶೂಟ್ ಮಾಡೋದು. ಇದು ಸೋನಿ ZV-E10. ಆಮೇಲೆ ಇದ್ರ ಮೇಲೆ ಹಾಕಿದ್ದಲ್ಲ ಅದು 30mm ಲೆನ್ಸ್, 1.4 ಅಪರ್ಚರ್. ಈ ಲೆನ್ಸ್ ಒಳಗೆ ವಿಡಿಯೋಸ್ನ ರೆಕಾರ್ಡಿಂಗ್ ಮಾಡೋದು. ಇದಕ್ಕೆ ವ್ಲಾಗ್ ಕ್ಯಾಮ್ರಾ ಅಂತಾರೆ. ಬಟ್ ಆ್ಯಕ್ಚುಲಿ ಇದ್ರೊಳಗೆ ಓನ್ಲಿ ವ್ಲಾಗ್ ಅಲ್ಲ, ನಾವು ಎಲ್ಲ ಥರದ ವೀಡಿಯೋಸು ಮಾಡ್ಬೋದು. ಏನು ಬರೀ ವ್ಲಾಗ್ ಕ್ಯಾಮ್ರಾ ಅಂದ್ರೆ ಬರೀ ವ್ಲಾಗ್ ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಳಕ್ ಹೋಗ್ಬೇಡ್ರಿ. ಈ ಕ್ಯಾಮ್ರಾನ ಮಸ್ತ್ ಪವರ್ಫುಲ್ ಐತಿ. ಆಲ್ಮೋಸ್ಟ್ ಎಲ್ಲ ಥರದ ಶೂಟ್ಸು ಮಾಡ್ಬೋದು. ಆ್ಯಂಡ್ ನೀವು ಯೂಟ್ಯೂಬ್ ಒಳಗೆ ನೋಡಿ ಎಲ್ಲ ವೀಡಿಯೋಸು ಇದೇ ಲೆನ್ಸ್ ಒಳಗೆ ಮಾಡಿದ್ದು. ಶೂಟಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ನಾನು ಈ ಬ್ಯಾಗ್ ಒಳಗೆ ಇಡೋದು. ಅದು ಕ್ಯಾಮ್ರಾ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ಈ ತರ ಸಣ್ಣ ಪುಟ್ಟ ಎಲ್ಲ ಸಾಮಾನು ನಾನು ಈ ಬ್ಯಾಗ್ ಒಳಗೆ ಇಡ್ತೀನಿ. ಬಿಕಾಸ್ ಕ್ಯಾರಿ ಮಾಡೋಕೆ ಈಸಿ ಆಗ್ಬೇಕು. ಮತ್ತೆ ಯಾವ್ದಾರ ಪ್ರಾಡಕ್ಟ್ ಹೋಗಬೇಕಾರೆ ಅಥವಾ ಬರಬೇಕಾರೆ ಡ್ಯಾಮೇಜ್ ಆಗ್ಬಿಟ್ರೆ ಮತ್ತೆ ಹೊಸ ತಗೋಬೇಕಂತ ಅನಿಸ್ಬಿಡ್ತೈತಿ. ಆಮೇಲೆ ರೊಕ್ಕ ಬೇರೆ ಇರಂಗಿಲ್ಲ. ಹೌದಿಲ್ಲ, ಏನಂತೀರಿ? ಹಾ, ನೋಡ್ರಿ ಫ್ರೆಂಡ್ಸ್, ನಾವು ಇಬ್ಬರು ಹೊಂಟವಿ. ಇನ್ನೂ ಗಾಡಿ ಬಂದಿಲ್ಲ. ಬರೋ ಮಟ್ಟ ಕಾಯ್ಬೇಕ್ರಿ ಸ್ವಲ್ಪ. ಆದ್ರೆ ಭಾರಿ ಸರ್ಪ್ರೈಸ್ ಮಳೆ ಬಂದಿದ್ದು. ಈ ನಿನ್ನೆ ಮೊನ್ನೆ ಎಲ್ಲ ಹೆಂಗಿತ್ತು, ಇವತ್ತು ಎಲ್ಲಿ ಹೋಗೋಕ್ಕಾಗಲ್ಲ. ನಾನು ಇನ್ನೂ ಜೋರಾದ್ರೆ ಮಳೆ ಆದರೆ 7299. ಬೆಂಗಳೂರೊಳಗೆ ಎಲ್ಲಿಗಾರ ಹೊಂಟ್ರೆ ಸಿಗ್ನಲ್ ಒಂದರ ಸಿಗ್ತಾವ್. ಸೊ ಈಗ ಈ ಸಿಗ್ನಲ್ ನೋಡಿದ್ಬಿಟ್ಲೆ ನನ್ಗೊಂದು ಕವನ ಅಂದ್ರೆ ಕವನಾನು ಅನ್ಕೋಬೇಡ್ರಿ, ಏನೋ ಒಂದು ಲೈನ್ ಅನ್ಕರಿ. ಇದು ನಂದು ಓನ್ ಅಲ್ಲ, ನಾನು ಹಂಗ ಇಂಟರ್ನೆಟ್ ಒಳಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದೆ. ಟ್ರಾಫಿಕರ್ ಆಗಲಿ ಜೀವನದಾಗರ ಆಗಲಿ, ಗ್ರೀನ್ ಸಿಗ್ನಲ್ ಬಿದ್ದಾಗ ನುಗ್ಗೋ ಹುರುಪು, ರೆಡ್ ಲೈಟ್ ಬಿದ್ದಾಗ ನಿಲ್ಲುವಂತ ತಾಳ್ಮೆ ಇರ್ಬೇಕು. ಹಾಯ್ ಗೈಸ್, ಈಗ ಜಸ್ಟ್ ಲೊಕೇಶನಿಗೆ ಬಂದ್ವಿ. ಅವನು ಎಷ್ಟು ಟ್ರೈ ಮಾಡಿದ್ರು ಪೇನ ಆಗತ್ತಿದ್ದಿಲ್ಲ. ಆಮೇಲೆ ಅವಣ್ಣ ಪಾಪ ಇನ್ನೂ ಸ್ವಲ್ಪ ಬಿಟ್ಟು ಮಾಡಿ ಅಣ್ಣ ಅಂತ ಹೇಳಿ ನಂಬರ್ ಕೊಟ್ಟೋಗ್ಯಾನ. ಸೊ ಆಮೇಲೆ ಪೇ ಮಾಡಿದ್ರೆ ಆತು. ಸೊ ಫೈನಲಿ ಕ್ಲಿನಿಕ್ಕಿಗಂತೂ ರೀಚ್ ಆದ್ವಿ. ಇಲ್ಲೇ ನಮ್ದು ಮೊದಲನೇ ಕೆಲಸ ಏನಂದ್ರೆ, ವಿಡಿಯೋ ಶೂಟ್ನ ಯಾವ ಆ್ಯಂಗಲಿಂದ ಮಾಡಬೇಕು, ನ್ಯಾಚುರಲ್ ಲೈಟು ಯಾವ ಕಡೆಯಿಂದ ಚಲೋ ಬರತೈತಿ ಎಲ್ಲಾನು ನಾವೇ ಅನಲೈಸ್ ಮಾಡಿ ಕ್ಯಾಮ್ರಾನ ಕರೆಕ್ಟಿಗೆ ಸೆಟಪ್ ಮಾಡಿ ಇಡಬೇಕು. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು, ನಾನು ಯಾವ್ದಾರ ಕ್ಲಿನಿಕ್ಗೆ ಹೋಗ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಗೂ ನಾನು ಲೈಟ್ ಇಟ್ಟ ಶೂಟ್ ಮಾಡ್ತೀನಿ. ಬಟ್ ಈ ಕ್ಲಿನಿಕ್ ಒಳಗೆ ನಾನು ಲೈಟೇ ಇಡಲ್ಲ, ಬಿಕಾಸ್ ಆಫ್ ನ್ಯಾಚುರಲ್ ಲೈಟ್. ಆ್ಯಂಡ್ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ಬೋದು ಯಾವ ತರ ಕ್ವಾಲಿಟಿ ಬರತೈತಿ ಅಂತ. ಇದ್ರೊಳಗೆ ನಾನು ಲೈಟ್ ಯೂಸ್ ಮಾಡಿಲ್ಲ. ಸ್ಟಿಲ್ ಆ ಸ್ಕಿನ್ ಟೋನ್ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತಿ. ಸೊ ಹಂಗಾಗಿ ನಿಮ್ಗೂ ಹೇಳೋದು, ಮನ್ಯಾಗ ಏನಾರ ಲೈಟಿಂಗ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಹೊರಗೆ ಹೋಗಿ ರೆಕಾರ್ಡಿಂಗ್ ಮಾಡ್ರಿ, ಅಲ್ಲಿ ಕೂಡ ಚೆನ್ನಾಗಿ ಬರ್ತೈತಿ. ಇಲ್ಲಿ ನಮಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಇದನ್ನ ಮುಟ್ಬಾಡ್ರಿ ಅದನ್ನ ಮುಟ್ಬಾಡ್ರಿ ಅಂತ. ಸೊ ನಾವ್ ಏನಾರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಏನಾರ ಅಡ್ಡ ಬರತೈತಿ ಅಥವಾ ಯಾವ್ದಾರ ಒಂದು ಐಟಮ್ ಡಿಸ್ಟರ್ಬ್ ಮಾಡತೈತಿ ಅಂದ್ರೆ ನಾವು ಆ ಕಡೆ ಈ ಕಡೆ ಸರಿಸಿಟ್ಬಿಡ್ತೇವೆ. ಯಾಕಂದ್ರೆ ಆಮೇಲೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ಮೇಲೆ ಆಮೇಲೆ ನಮ್ಗೆ ಕಷ್ಟ ಅನಿಸ್ಬಾರ್ದು. ಸೊ ಇದನ್ನ ಸೈಡಿಗೆ ಸರಿಸ್ಲಿಲ್ಲ, ಅದು ಅಡ್ಡ ಬರತೈತಿ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬಾರ್ದು. ಅಂದ್ರೆ ಸೊ ಸೆಟಪ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನೇನ್ ಬೇಕು ಏನೇನ್ ಬೇಡ ಎಲ್ಲ ನೀವು ನೋಡ್ಕೊಂಡು ರೆಕಾರ್ಡ್ ಮಾಡ್ರಿ. ಇಲ್ಲಿ ನಾನು ಓಪನ್ ಮಾಡತ್ತಲ್ಲ, ಇದಕ್ಕೆ ಟೆಲಿಪ್ರಾಂಪ್ಟರ್ ಅಂತ ಕರೀತಾರೆ. ಇದನ್ನ ಜಾಸ್ತಿ ಅಂದ್ರೆ ಟೆಲಿವಿಷನ್, ನ್ಯೂಸ್ ಚಾನೆಲ್ ಒಳಗ, ಆಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಒಳಗ ಅಲ್ಲೆಲ್ಲ ಯೂಸ್ ಮಾಡ್ತಾರ. ಇದನ್ನ ಸೆಟಪ್ ಮಾಡೋದು ಬಹಳ ತೆಲ್ಬ್ಯಾನ್ ಐತಿಪ್ಪ. ಅವನು ಟೆಲಿಪ್ರಾಂಪ್ಟರ್ ನ ಫುಲ್ ಸೆಟಪ್ ಮಾಡಿದ್ಮೇಲೆ ಈ ತರ ನೋಡಕ್ ಸಿಗ್ತೈತಿ. ಇವಾಗ ಅವ್ರು ರೆಡಿ ಮಾಡಿರೋ ಸ್ಕ್ರಿಪ್ಟ್ ನ ನಮ್ ಫೋನ್ ಶೇರ್ ಮಾಡ್ಕೊಂಡ್ರೆ ಆ ಸ್ಕ್ರಿಪ್ಟ್ ನ ಇದಕ್ಕೆ ಸಪರೇಟ್ ಆಗಿ ಒಂದ್ ಆಪ್ ಬರ್ತೈತಿ. ಆ ಎಲ್ಲಾ ಸ್ಕ್ರಿಪ್ಟ್ ನ ಆಪ್ ಒಳಗ ಹಾಕಿ ಆ ಫೋನ್ ನ ಇಲ್ಲಿ ಕೆಳಗಿಟ್ರೆ ಅದು ಇಲ್ಲಿ ಕೆಳಗಿಂದ ಮಿರರಿಂಗ್ ಆಗಿ ಆ ಸ್ಕ್ರೀನ್ ಒಳಗೆ ಕಾಣಿಸ್ತೈತಿ. ಸೊ ಅವ್ರು ಹಿಂಗ್ ಸ್ಟ್ರೈಟ್ ಆಗಿ ಕುತ್ಕೊಂಡು ಅಲ್ಲಿ ಕ್ಯಾಮರಾದೊಳಗೆ ಹಿಂಗ್ ಸ್ಕ್ರೀನ್ ಒಳಗೆ ಓಡ್ತಿರ್ತದೆ ಟೆಕ್ಸ್ಟ್, ಅದನ್ನ ನೋಡ್ಕೊಂಡು ಅವ್ರು ಹೇಳ್ತಾರ. ಸೊ ಅದು ಕ್ಯಾಮ್ರಾಕ್ಕೂ ಗೊತ್ತಾಗಂಗಿಲ್ಲ, ಅಂದ್ರೆ ಯಾರಿಗ್ ಗೊತ್ತಾಗಂಗಿಲ್ಲ. ಟೆಲಿಪ್ರಾಂಪ್ಟರ್ ಯೂಸ್ ಮಾಡಿ ಅವರು ಮಾತಾಡತ್ತಂತ. ಮತ್ ನಾನು ಹಂಗ ಮಾಡತ್ತೇನೆ ಅನ್ಕೋಬೇಡ್ರಿಪ್ಪ, ಇದು ಫುಲ್ ನ್ಯಾಚುರಲ್ ಐತಿ. ಅಂದ್ರೆ ಸ್ಕ್ರಿಪ್ಟ್ ಐತಿ ಬಟ್ ಹಿಂಗಲ್ಲ, ಇಲ್ಲ ಐತಿ. ಇಲ್ಲ ನಾನು ಎಲ್ಲಾ ರೆಡಿ ಮಾಡ್ಕೊಂಡಿರ್ತೇನೆ. ಹೆಂಗೆ ಅವನೋ ತೋರ್ಸಂತ ಈ ತರ ಸ್ಕ್ರಿಪ್ಟ್ ನಾವು ಮೊದ್ಲ ಬರ್ದು ಇಟ್ಕೊಂಡ್ಬಿಡ್ತೇವೆ. ಆಮೇಲೆ ಮತ್ತೆ ಏನೇನಾರ ಯಾಕೆ ಮಾತಾಡ್ಬೇಕಂತ ಹೇಳಿ
ಸೊ ಎಲ್ಲಿದೆ ಈ ತರ ನೀವು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಸೊ ಈ ತರ ಟೆಲಿಪ್ರಾಂಪ್ಟರ್ ಈ ತರ ಯೂಸ್ ಮಾಡ್ತಾರ. ಕ್ಯಾಮ್ರಾದ ಮೈಕ್ ನನ್ಗೆ ಅಷ್ಟು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟರ್ನಲ್ ಮೈಕ್ ಕೊಟ್ಟಿನಿ. ಆ ಮೈಕ್ ಇಂದ ಕನೆಕ್ಟಿವಿಟಿ ಇದೆಲ್ಲ ಅದನ್ನ ಇಲ್ಲೇ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೀನಿ. ಸೊ ಅಲ್ಲೇ ಮಾತಾಡಿದ್ದೆಲ್ಲ ಈ ಲ್ಯಾಪ್ಟಾಪ್ ಒಳಗೆ ಬಂದ್ ಸೇವ್ ಆಗತ್ತೆ. ಸೊ ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಜೊತೆಗೆ ಈ ಎಕ್ಸ್ಟರ್ನಲ್ ಮೈಕ್ ಒಳಗೆ ರೆಕಾರ್ಡ್ ಮಾಡಿರೋ ಆಡಿಯೋನ ಎರಡು ಸಿಂಕ್ ಮಾಡಿ ಎಡಿಟ್ ಮಾಡ್ತೀನಿ. ಅಂಡ್ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು, ಇಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋಸ್ ನ ನಿಮ್ಗೆ ಏನಾರ ನೋಡ್ಬೇಕು ಅನ್ಸಿದ್ರೆ ಅವ್ರದ್ದು ಚಾನಲ್ ನ ಇಲ್ಲಿ ಡಿಸ್ಕ್ರಿಪ್ಷನ್ ಆಗಿ ಕೊಟ್ಟಿರ್ತೀನಿ. ಆ ಚಾನಲ್ ಒಳಗೆ ಹೋಗಿ ನೀವು ನೋಡ್ಬೋದು. ಸೊ ಅವರು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡ್ತಾರ. ಸೊ ಫೈನಲಿ ಎಲ್ಲಾ ರೆಕಾರ್ಡಿಂಗ್ ಅಥವಾ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊಂಟಿದ್ದೆ. ಸೊ ಹೋಗಕ್ಕಿಂತ ಮುಂಚೆ ಡಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ಬೇಕು ಅನಿಸ್ತು. ಯಾಕಂದ್ರೆ ರ್ಯಾಂಡಮ್ಲಿ ಹಂಗ ಸುಮ್ಮನೆ ರೆಕಾರ್ಡ್ ಮಾಡಿ ಹೋಗೋದು ಸರಿ ಇಲ್ಲಲ್ಲ. ಸೊ ಸ್ವಲ್ಪ ಪರಿಚಯ ಮಾಡಿಕೊಟ್ಬಿಟ್ರೆ ಎಲ್ಲ ನಮ್ಮವ್ರು ಅನಿಸ್ತಾರ. ಹಂಗಾಗಿ ಅಂಡ್ ಡಾಕ್ಟರ್ಸ್ ಕೂಡ ಬಹಳ ಫ್ರೆಂಡ್ಲಿ ಅದಾರಪ್ಪ. ಅಂದ್ರೆ ಈಗ ಕ್ಲೈಂಟ್ಸ್ ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರ, ಫುಲ್ ಸ್ಟ್ರಿಕ್ಟ್ ಆಗಿರ್ತಾರ, ಆತರ ಏನಿಲ್ಲ. ಅವರು ಕೂಡ ನಮಗ ಫ್ರೆಂಡ್ಲಿ ಇರ್ತಾರ. ಇವರು ಡಾಕ್ಟರ್ ಶಿಲ್ಪ ಅಂತ, ಸ್ಕಿನ್ ಕೇರ್ ಡಾಕ್ಟರ್. ಮ್ಯಾಮ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಸ್ಕಿನ್ ಕೇರ್ ರಿಲೇಟೆಡ್ ಸಣ್ಣ ಟಿಪ್ ಕೊಡ್ತೀರಾ? ಸಣ್ಣ ಟಿಪ್, ಓಕೆ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ಅಟ್ಲೀಸ್ಟ್ 2 times ಆದರೂ ನೀಟಾಗಿ ಒಂದು ಒಳ್ಳೆ ಪ್ರಾಡಕ್ಟಿಂದ ಫೇಸ್ ವಾಶ್ ಮಾಡಿ. ಸನ್ಸ್ಕ್ರೀನ್ ಯೂಸೇಜ್, ಮನೆಯಲ್ಲಿ ಇದ್ರೂ ಸಹ ಸನ್ಸ್ಕ್ರೀನ್ ಮರಿಬಾರ್ದು. ಆ್ಯಂಡ್ ಹೈಜೀನ್ ಪ್ರಾಕ್ಟೀಸ್. ಸೊ ಹೈಜೀನಲ್ಲಿ ನೀವು ಪಿಲೋ ಕವರ್ಸ್ ವೀಕ್ಲಿ ಒಂದ್ಸತಿ ವಾಶ್ ಮಾಡೋದಿರ್ಬೋದು, ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಬ್ರಷಸ್ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಈವನ್ ಕೂಮ್ ವೀಕ್ಲಿ ಒಂದ್ಸತಿ ವಾಶ್ ಮಾಡೋದಾಗಿರ್ಬೋದು. ಆ್ಯಂಡ್ ಸ್ಕಿನ್ನ ಮೆಡಲ್ ಮಾಡಿಬಿಡಿ, ಆದಷ್ಟು ಟಚ್ ಮಾಡೋದು ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ಪಿಕ್ ಮಾಡೋದು ಇದೆಲ್ಲ ಮಾಡಬಾರ್ದು. ಆ್ಯಂಡ್ ಡ್ರಿಂಕ್ ಎನಫ್ ವಾಟರ್, ಹೆಲ್ದಿ ಫುಡ್. ಸೊ ಹೆಲ್ತ್ ಚೆನ್ನಾಗಿದ್ದು ಹೈಜೀನ್ ನೋಡಿಕೊಂಡು ಸಿಂಪಲ್ ಎಫೆಕ್ಟಿವ್ ಸ್ಕಿನ್ ಕೇರ್ ಇಟ್ಕೊಂಡ್ರೆ ಐ ಥಿಂಕ್ ಎವ್ರಿಬಡಿ ಸ್ಕಿನ್ ವಿಲ್ ಬಿ ಹೆಲ್ದಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಅವ್ರನ್ನೂ ಮೀಟ್ ಮಾಡಿಸ್ತಾನೆ ಬರ್ರಿ. ಹಾಯ್ ಸರ್. ಹಾಯ್. ಇವ್ರ ಹೆಸರು ಡಾಕ್ಟರ್ ರಾಜೀವ್ ಅಂತ. ಸರ್ ಏನಾದರೂ? ನಾನು ಆ್ಯಕ್ಚುಲಿ ಒಬ್ಬ ಸರ್ಜನ್ನು. ಸೊ ನನ್ನ ಕಡೆಯಿಂದ ಟಿಪ್ಪು, ನಿಮ್ಮ ಡಯಾಬಿಟೀಸ್ ಇದೆ, ನಿಮ್ಮ ಕಾಲ್ ಬಗ್ಗೆ ಸ್ವಲ್ಪ ಅಟೆನ್ಷನ್ ಮತ್ತು ಅದ್ರ ಬಗ್ಗೆ ಧ್ಯಾನ ಕೊಡಿ. ಏನಾದರೂ ಗಾಯಗಳು ಅದು ಇದು ಆಗ್ತಾ ಇದ್ದಾರೆ, ಫಸ್ಟ್ ಹೋಗಿ ಒಂದು ಸರ್ಜನ್ನ ಮೀಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಫೈನಲಿ ಎಲ್ಲ ಶೂಟ್ ಮುಗೀತು. ಇವಾಗ ಎಲ್ಲ ತೆಗೆದಿಡ್ಬೇಕು. ಈ ಮೇನ್ ಶೂಟ್ ಮಾಡೋದಕ್ಕಿಂತ ಇವನ್ನೆಲ್ಲ ತೆಗೆದು ಹಾಕೋದು ಅದ ಭಾಳ ಬೇಜಾರಪ್ಪ. ಇಷ್ಟ ನೋಡ್ರಿಪ್ಪ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಶೂಟಿಗೆ ಕರೀತಾರ, ಹೋಗೋದು, ಶೂಟ್ ಮಾಡೋದು, ಆಮೇಲೆ ಮನೆಗೆ ಹೋಗಿ ಎಡಿಟ್ ಮಾಡಿ ಹಾಕೋದು. ಇದು ವಿಡಿಯೋ ಎಡಿಟಿಂಗ್ ಒಳಗಿರೋ ಫ್ರೀಲ್ಯಾನ್ಸ್. ಇದೇ ಥರ ನಿಮ್ಗೆ ಸುಮಾರು ಫೀಲ್ಡ್ ಒಳಗೆ ಬೇರೆ ಬೇರೆ ಥರ ಫ್ರೀಲ್ಯಾನ್ಸಿಂಗು ಇರ್ತಾವೆ. ಎಲ್ಲ ಒಂದೇ ಬಟ್ಟಿಗೆ ಸಿಗಂಗಿಲ್ಲ ನಮ್ಗೆ. ಇವಾಗ ಒಬ್ರದ್ದು ಶೂಟ್ ಮಾಡಿರ್ತೇವೆ, ಅವ್ರು ಇನ್ನೊಬ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟು ಅಲ್ಲಿಂದ ಇವಾಗ ನಂಗೆ ಇಲ್ಲಿದ್ದು ಒಬ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ರು. ಹಂಗೆ ಈಗ ಇಲ್ಲಿ ಏನಾದ್ರು ನನ್ನ ವರ್ಕ್ ಇಷ್ಟ ಆತಂದ್ರೆ ಇವರು ಬೇರೆ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಕೊಡ್ತಾರೆ. ಸೊ ಹಂಗೆ ಒಬ್ರಿಂದ ಒಬ್ರಿಗೆ ಹೋಗತ್ತೆ ಅಷ್ಟೇ. ಇವನ ಹೆಸರು ಶರತ್, ನಮ್ಮ ದೋಸ್ತ್ ಇವ. ನೀನು ಅದನ್ನ ಬಿಡಬಾಡ್ಲಿ, ಕೂದಲ ಬರೀ ಹಿಂಗೆ ಮಾಡೋದು ಆಗಲ್ಲ. ಸ್ಟಾರ್ಟ್ ಆಗೈತಿ. ಸರಿ, ಹೊಸ್ತಾಗಿಂದ ಓಂಬಾಂಬು ಖುಷ್. ಇವನ ಹೆಸರು ಶರತ್, ಇವ ವಯರ್ಸ್ ಆತನ. ಇವನು ನಮ್ಮ ದೋಸ್ತ್. ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡು. ಅಲ್ಲೇ ಚೈಲ್ಡ್ಹುಡ್ ಫ್ರೆಂಡ್ ಅವ್ರಿಲ್ಲ, ನಾವೆಲ್ಲ ಒಂದೇ ಊರವರು. ಆದರೆ ಇವಣ್ಣ ಜಾಬ್ ಮಾಡ್ತಾನೆ, ನಾವು ಇಲ್ಲಿ ಆಲ್ತು ಪಾಲ್ತು ಈ ಥರ ಟೈಮ್ ಪಾಸ್ ಮಾಡ್ತೇವೆ, ವಿಡಿಯೋ ಶೂಟ್ ಮಾಡ್ಕೊಂತ. ಆ ಕ್ಯಾಮ್ರಾನ ಇಡ್ತೀಯ, ಬರೋದು, ಶೂಟ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಹೋಗೋದು. ಇವಾಗ ನಾನು ಇಲ್ಲೇನು ಶೂಟ್ ಮಾಡಿನಲ್ಲ ಅದನ್ನು ಮನೆಗೆ ಹೋಗಿ ಎಡಿಟ್ ಮಾಡಿ ಅದನ್ನು ಅವ್ರಿಗೆ ಕೊಡ್ತೀನಿ. ಆಮೇಲೆ ಅವ್ರ ಪೇಮೆಂಟ್ ಪ್ರೊಸೆಸ್ ಅದೆಲ್ಲ ಇರ್ತೈತಿ. ಸೊ ನಾವು ಇದನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೂ ಮಾತಾಡ್ಕೋಬೋದು. ಲೈಕ್ 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ. ಈಗ ಅವ್ರ ಯೂಟ್ಯೂಬ್ ಚಾನಲ್ ಇದ್ರೆ ಆಲ್ಮೋಸ್ಟ್ 3-4 ವರ್ಷದ ತನಕ ಅಂತೂ ಕಾಂಟ್ರಾಕ್ಟ್ ಇರ್ತೈತಿ. ಸೊ ಇದ್ರೊಳಗೆ ಹಿಂಗೆ ಇರ್ತೈತಿ ಫಿಕ್ಸ್. ಒಂದು ಕಡೆ ಫ್ರೀಲ್ಯಾನ್ಸಿಂಗ್ ಮಾಡತ್ತೀರಿ ಅಂದರೆ ಫಿಕ್ಸ್ ಇರ್ತೈತಿ. ಮಂತ್ಲಿ ಬೇಸ್ ಮೇಲೆ ಪೇಮೆಂಟ್ ಮಾಡ್ತಾರೆ. ನೀವು ಮಂತ್ಲಿ ಬೇಸ್ ಮೇಲೆ ವರ್ಕ್ ಮಾಡ್ಬೋದು. ಹಂಗೆ ಸುಮ್ಮನೆ ಯಾವಾಗಾರು ಒಂದ್ಸತಿ ಮಾಡಿ ಬಿಡೋದಿರಂಗಿಲ್ಲ. ಇದು ಫ್ರೀಲ್ಯಾನ್ಸಿಂಗ್ ಒಳಗೆ ನಂದು 2ನೇ ವೀಡಿಯೋ. ನಾನು ಆಲ್ರೆಡಿ ಇನ್ನೊಂದು ವೀಡಿಯೋ ಹಾಕಿನಿ, ಅದು ಫ್ರೀಲ್ಯಾನ್ಸಿಂಗ್ ಮಾಡೋದು. ಅದು ಅಷ್ಟೇನು ಹೋಗಿಲ್ಲ. ಇದು ಎಲ್ಲಿ ಮಟ್ಟ ಗೊತ್ತಿಲ್ಲ ಅಂದ್ರೆ ವ್ಯೂಸ್ ಬಗ್ಗೆ ಮಾತಾಡ್ತೀನಿ. ನೀವು ಈ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಏನಂದ್ರೆ ನಿಮಗೂ ಸ್ವಲ್ಪ ಐಡಿಯಾ ಸಿಗಲಿ. ಫ್ರೀಲ್ಯಾನ್ಸಿಂಗ್ ಅಂದ್ರೆ ಏನಂತ ಭಾಳ ಜನಕ್ಕೆ ಗೊತ್ತಾಗಿಲ್ಲ. ಸೊ ಅದನ್ನ ಹೇಳೋದಕ್ಕಿಂತ ಈ ಥರ ತೋರಿಸೋದು ಬೆಸ್ಟ್ ಅಂತ ಅನಿಸ್ತು. ಸೊ ಇವಾಗ ಇದ್ರೊಳಗೆ ರೆಕಾರ್ಡ್ ಮಾಡಿರಿ ಎಲ್ಲ ವಿಡಿಯೋನು ನಾನು ಕಂಪ್ಯೂಟರ್ ಶೇರ್ ಮಾಡ್ಕೊಂಡಿನಿ. ಇಲ್ಲದ ನೋಡ್ರಿ ಎಲ್ಲ ವಿಡಿಯೋಸ್ ಒಂದ್ಸತಿ ಪ್ಲೇ ಮಾಡ್ತೀನಿ ನೋಡ್ರಿ. ಎಲ್ಲ ವಿಡಿಯೋಸ್ ಕಂಪ್ಯೂಟರ್ನ ಹಾಕೊಂಡಿನಿ. ಈಗ ಇವ್ ಮೋಸ್ಟ್ ಎಡಿಟ್ ಮಾಡಿ ಅವ್ರಿಗೆ ಕೊಟ್ಟರೆ ಮುಗೀತು. ಇಷ್ಟ ಫ್ರೀಲ್ಯಾನ್ಸ್ ಎಡಿಟಿಂಗ್ ಅವ್ರು ಹೇಳ್ತಾರೆ ನಮ್ಗೆ ಹೆಂಗ್ ಬೇಕು ಅಂತ. ಅಂದ್ರೆ ಪದೇ ಹೇಳಲ್ಲ, ಅವಾಗ ಅಂದ್ರೆ ಸ್ಟಾರ್ಟಿಂಗ್ ಒಂದ್ಸತಿ ಹೇಳಿರ್ತಾರೆ ನಮ್ಗೆ ಎಡಿಟಿಂಗ್ ಈ ಸ್ಟೈಲ್ ಒಳಗೆ ಬೇಕಂತ. ಸೊ ಎಡಿಟ್ ಮಾಡ್ಬೇಕು ಕೊಟ್ರೆ ಮುಗೀತು. ಸೊ ಈಗ ಇದೇ ಥರದ್ದು ಒಳ್ಳೊಳ್ಳೆ ವಿಡಿಯೋಸ್ನ ಇನ್ನೂ ಫ್ಯೂಚರ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ಯಾವಾಗ ಫ್ರೀಲ್ಯಾನ್ಸಿಂಗ್ ವರ್ಕ್ ಬಂದ್ರೆ ಅದನ್ನು ಕೂಡ ಬ್ಲಾಗ್ ಮಾಡಿ ಹಾಕ್ತೀನಿ. ಆಮೇಲೆ ಈ ವಿಡಿಯೋನ ಸ್ವಲ್ಪ ಸಿನಿಮೆಟಿಕ್ ಆಗಿ ಮಾಡಕ್ಕೆ ಟ್ರೈ ಮಾಡೀನಿ. ಬಟ್ ಅಷ್ಟು ಚಲೋ ಏನು ಆಗಿರಲ್ಲ, ಆದ್ರೂ ಒಂದು ಲೆವೆಲಿಗೆ ಮಾಡೀನಿ. ಫ್ಯೂಚರ್ ಏನೋ ಮಸ್ತಾಗಿ ಮಾಡ್ಬೇಕು ಅನ್ಕೊಂಡ್ರೆ ವಿಡಿಯೋಸ್ನೆಲ್ಲ. ಸೊ ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲ ನಾನು ಮಿಸ್ ಮಾಡ್ಕರಿ. ಬಾಯ್. ಈ ವಿಡಿಯೋ ಮುಗಿ ಹಗ್ಗ ನಾವು ನನ್ನಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿಲ್ಲ. ಸೊ ಎಷ್ಟು ಚಂದ ಮಾತಾಡಿ ಮಾಡಿದ್ದೆಲೆ.